ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯ 2ನೆಯ ಶ್ಲೋಕ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಂ ಅಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. I shall unfold to you in its entirety this wisdom, knowledge of God in His absolute, formless aspect, along with the knowledge of the qualified aspect of God, both with form and without form, having no which nothing else remains yet to be known in this world. ನೋಡು ಅರ್ಜುನ, ನಾನು ನಿನಗೀಗ ಉಪದೇಶ ಮಾಡ್ತಾ ಇದ್ದೇನೆ. ಯಾವ ಥರ ಉಪದೇಶ ಅಂತಂದರೆ, ಇದನ್ನು ನೀನು ತಿಳಿದಾದ ಮೇಲೆ ಇನ್ನೊಮ್ಮೆ ಯಾವುದನ್ನು ತಿಳಿಯಬೇಕು ಅನ್ನುವಂಥ ಸಂದೇಹಗಳು ನಿನ್ನಲ್ಲಿ ಇರುವುದಿಲ್ಲ. ಆ ರೀತಿಯಾದಂಥ ವಿಜ್ಞಾನ ಸಹಿತವಾದ ಉಪದೇಶವನ್ನು ಮಾಡ್ತಾ ಇದ್ದೇನೆ. ಜ್ಞಾನಂ ವಿಜ್ಞಾನಂ, ಜ್ಞಾನವನ್ನು ಹೇಳ್ತೇನೆ, ವಿಜ್ಞಾನವನ್ನು ಹೇಳ್ತೇನೆ. ಜ್ಞಾನ ಅಂತಂದ್ರೆ ಏನು ಅದನ್ನು ಕೂಡ ವಿಸ್ತಾರವಾಗಿ ಹೇಳ್ತೇನೆ. ವಿಜ್ಞಾನ ಅಂತಂದ್ರೆ ಏನು ಅದನ್ನು ಕೂಡ ವಿಸ್ತಾರವಾಗಿ ಹೇಳ್ತೇನೆ. ಎರಡನ್ನೂ ನಿನಗೆ ಹೇಳುವ ಮೂಲಕವಾಗಿ ನಿನ್ನಲ್ಲಿ ಇರತಕ್ಕಂಥ ದೌರ್ಬಲ್ಯ, ನಿನ್ನಲ್ಲಿ ಇರತಕ್ಕಂಥ ಸಂಶಯ, ನಿನ್ನಲ್ಲಿ ಇರತಕ್ಕಂಥ ವಿಪರೀತ ಭಾವನೆಗಳು, ನಿನ್ನಲ್ಲಿರ್ತಕ್ಕಂಥ ಅಸಂಭಾವನೆಗಳು ಎಲ್ಲವೂ ಕೂಡ ಧ್ವಂಸವಾಗಿ ಹೋಗ್ತವ. ಆ ರೀತಿಯಾಗಿರುವಂಥ ಉಪದೇಶವನ್ನು ನಿನಗೆ ಮಾಡ್ತೇನೆ. ನೀನು ಬಹಳ ಹತ್ತಿರದವನಾಗಿರುವುದರಿಂದ ಈ ಉಪದೇಶವು ನಿನಗೆ ಹೇಳಬೇಕಾಗಿರುವಂಥದ್ದು ನನ್ನ ಕೆಲಸ. ಹಾಗಾಗಿ ನೀನು ನನ್ನ ಉಪದೇಶವನ್ನು ಕೇಳು. ಯಾವಾಗ ನೀನು ಸಂಶಯರಹಿತವಾಗಿ ದುರ್ಬಲರಹಿತನಾಗ್ತೀಯೋ ಆವಾಗ ನಿನಗೆ ಉತ್ತಮವಾಗಿರ್ತಕ್ಕಂಥ ವೇದಿಕೆ ಸಿಗುತ್ತದೆ. ಮಾನಸಿಕವಾಗಿ, ಬೌದ್ಧಿಕವಾಗಿ ಮೊದಲು ನೀನು ಸದೃಢನಾಗಬೇಕು. ಮೊದಲು ನಿನಗೆ ಜ್ಞಾನವು ಎರಡು ರೀತಿಯಾಗಿರ್ತಕ್ಕಂಥದ್ದು ಗೊತ್ತಾಗಬೇಕು. ಇಲ್ಲಿರುವಾಗ ಆಗ್ತಕ್ಕಂಥ ಲಾಭ ನಷ್ಟಗಳೇನು, ಇನ್ನು ಸತ್ತ ಮೇಲೆ ಆಗ್ತಕ್ಕಂಥ ಲಾಭ ನಷ್ಟಗಳೇನು ಅದನ್ನು ಕೂಡ ನಿನಗೆ ಹೇಳ್ತೀನಿ. ಮತ್ತು ಇಲ್ಲಿರಬೇಕಾದಾಗ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅದನ್ನು ಹೇಳ್ತೇನೆ. ಸತ್ತ ಮೇಲೆ ಆಗ್ತಕ್ಕಂಥ ಕರ್ತವ್ಯಗಳೇನು ಅದನ್ನು ಕೂಡ ನಿನಗೆ ಹೇಳ್ತೇನೆ. ಕಾರಣ ಜ್ಞಾನ ವಿಜ್ಞಾನ ಎರಡನ್ನು ಹೇಳ್ತೇನೆ. ಲೌಕಿಕವನ್ನು ಹೇಳ್ತೇನೆ, ಅಲೌಕಿಕವನ್ನು ಹೇಳ್ತೇನೆ. ಲೌಕಿಕ ಉಪದೇಶದಿಂದ ನಿನಗೇನು ಲಾಭವಾಗುತ್ತದೆ, ಅಲೌಕಿಕ ಉಪದೇಶದಿಂದ ನಿನಗೇನು ಲಾಭವಾಗುತ್ತದೆ, ಲೌಕಿಕ ಜ್ಞಾನ ನಿನಗೆ ಯಾವ ರೀತಿ ಹೆಲ್ಪ್ ಮಾಡುತ್ತದೆ, ಅಲೌಕಿಕ ಜ್ಞಾನ ನಿನಗೆ ಯಾವ ರೀತಿ ಹೆಲ್ಪ್ ಮಾಡುತ್ತದೆ, ಈ ಎರಡನ್ನೂ ಕೂಡ ನಿನಗೆ ಹೇಳ್ತೇನೆ. ಲೌಕಿಕ ಜ್ಞಾನ ದೊಡ್ಡದೋ ಅಲೌಕಿಕ ಜ್ಞಾನ ದೊಡ್ಡದೋ ಅನ್ನೋದನ್ನು ಕೂಡ ನಿನಗೆ ಹೇಳ್ತೇನೆ. ಲೌಕಿಕ ಜ್ಞಾನ ಅನ್ನುವಂಥದ್ದು ಸಾಮಾನ್ಯವಾಗಿ ಮನುಷ್ಯರಿಗೆ ಇಹಲೋಕ ಸುಖವನ್ನು ಕೊಟ್ಟರೆ, ಅಲೌಕಿಕ ಜ್ಞಾನ ಅನ್ನುವಂಥದ್ದು ಆತ್ಮ ಸುಖವನ್ನು ಕೊಡುವಂಥದ್ದಾಗಿದೆ. ಅದರ ವಿಸ್ತಾರವನ್ನು ಸವಿಸ್ತಾರವಾಗಿ ನಿನಗೆ ಉಪದೇಶ ಮಾಡ್ತೇನೆ. ಆದ್ದರಿಂದ ನೀನು ಸಂಶಯರಹಿತನಾಗಿ ಅದರಿಂದ ನೀನು ಮುಕ್ತನಾಗುವುದಕ್ಕೆ ಮತ್ತು ಯುದ್ಧ ಮಾಡುವುದಕ್ಕೆ ಸಿದ್ಧನಾಗುವುದಕ್ಕೆ ಸಹಾಯವಾಗುತ್ತದೆ. ಇದಂ ವಕ್ಷ್ಯಾಂ ಅಶೇಷತಃ, ಇದು ಎಲ್ಲ ಉಪದೇಶಗಳಿಗಿಂತಲೂ ಕೂಡ ಇದು ವಿಶೇಷವಾಗಿರುವಂಥದ್ದು. ಈಗೇನು ನಾನು ಹೇಳ್ಕೊಂಡು ಬಂದಿದ್ದೀನೋ ಆ ಎಲ್ಲ ಉಪದೇಶಕ್ಕಿಂತಲೂ ಇದು ಮಿಗಿಲಾಗಿದೆ. ಮತ್ತು ಈ ಭೂಮಿಯ ಮೇಲೆ ನೀನು ಮತ್ತೊಂದನ್ನು ತಿಳಿಯಬೇಕು ಅನ್ನುವಂಥ ಯಾವ ಸಂಶಯಗಳು ನಿನ್ನಲ್ಲಿ ಇರುವುದಿಲ್ಲ ಮತ್ತು ಅವಕಾಶಗಳು ಕೂಡ ನಿನಗೆ ಬೇಕಿಲ್ಲ. ಆ ರೀತಿಯಾಗಿರುವಂಥ ಧರ್ಮೋಪದೇಶವನ್ನು, ಜ್ಞಾನೋಪದೇಶವನ್ನು ಮಾಡ್ತೇನೆ. ಜ್ಞಾನ ಸಹಿತವಾಗಿರುವಂಥ ಉಪದೇಶ ಅಂದರೆ, ಸಾಮಾನ್ಯವಾಗಿ ನಾವು ಆಹಾರ ಸ್ವೀಕಾರ ಮಾಡಬೇಕಾದಾಗ ಒಂದು ಸಿಹಿ ಒಂದು ಕಹಿ ಎರಡು ರೀತಿ ಆಹಾರಗಳನ್ನು ಇಟ್ಕೊಂಡಿರ್ತೇವೆ. ಕೆಲವರು ಸಿಹಿ ಆಹಾರವನ್ನು ತಿಂದು ಕಹಿ ಆಹಾರವನ್ನು ತಿಂತಾರೆ, ಕೆಲವರು ಕಹಿ ಆಹಾರವನ್ನು ತಿಂದು ಸಿಹಿ ಆಹಾರವನ್ನು ತಿಂತಾರೆ. ಇಲ್ಲಿ ನಿನಗೆ ನಾನು ಸಿಹಿ ಆಹಾರ ಕಹಿ ಆಹಾರ ಎರಡೂ ಹೇಗೆ ಮನುಷ್ಯರಿಗೆ ಅವಶ್ಯಕತೆಯೋ ಹಾಗೆ ಜ್ಞಾನ ಮತ್ತು ವಿಜ್ಞಾನ ಎರಡೂ ನಿನಗೆ ಅವಶ್ಯಕತೆ ಇರೋದರಿಂದ ಎರಡನ್ನೂ ನೀನು ಅನುಭವಿಸಿ, ಎರಡನ್ನೂ ನೀನು ತಿಳಿದು ಧನ್ಯನಾಗುವುದಕ್ಕೆ ಬೇಕಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತೇನೆ.
ಕೆಲವರಿಗೆ ಸಿಹಿ ಆಹಾರವನ್ನು ತಿಂದಾಗ ಕಹಿ ಆಹಾರವನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಕಹಿ ಆಹಾರವನ್ನು ತಿಂದಾಗ ಸಿಹಿ ಆಹಾರವನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಎರಡೂ ಆಹಾರಗಳನ್ನು ಮುಂದಿಟ್ಕೊಂಡಿದ್ದಾಗ ಸರಿಯಾದ ರೀತಿಯಲ್ಲಿ ನಾವು ಊಟ ಮಾಡಬಹುದು. ಹೇಗೋ ಹಾಗೆ ಇಲ್ಲಿ ನಿನಗೆ ಸಿಹಿಯಾಗಿರುವಂಥದ್ದನ್ನು, ಕಹಿಯಾಗಿರುವಂಥದ್ದನ್ನು, ಆತ್ಮಜ್ಞಾನವನ್ನು ಮತ್ತು ಲೌಕಿಕ ಜ್ಞಾನವನ್ನು ಕೂಡ ನಿನಗೆ ಉಪದೇಶ ಮಾಡ್ತೇನೆ. ಅದನ್ನು ತಿಳಿದು ಧನ್ಯನಾಗು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.